ನಾವು ಲಿಸ್ಟ್ ತೋರಿಸಿದ್ವಲ್ಲ, ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ವಿಚಾರಗಳನ್ನ ಗಮನಿಸಿದ್ವಿ. ಅಲ್ಲಿ ಪ್ರಮುಖವಾಗಿ ಒಂದು ಅವರ ಕಾರ್ಯವೈಖರಿ, ಹಲವಾರು ಬಾರಿ ಶಾಸಕರಾದವರು ಒಂದು ಚಾನ್ಸ್ಗಾಗಿ ಕಾಯ್ತಾ ಇರೋರು, ಜೊತೆಗೆ ಜಾತಿ ಲೆಕ್ಕಾಚಾರದ ಅಡಿಯಲ್ಲೂ ಕೂಡ, ಒಂದಷ್ಟು ಸಮುದಾಯಗಳ ಲೆಕ್ಕಾಚಾರದ ಅಡಿಯಲ್ಲೂ ಕೂಡ ಕೆಲವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಆ ಲಿಸ್ಟಲ್ಲಿ ಇವರೆಲ್ಲರ ಹೆಸರುಗಳು ಕೂಡ ಇದೆ. ಇನ್ನು ಮುಂದುವರೆದು ಈ 12 ಸಚಿವರು ಪದತ್ಯಾಗಕ್ಕೆ ಸಿದ್ಧರಾಗಬೇಕಲ್ಲ. ನಾನು ಆಗಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಲಿಸ್ಟ್ ನೋಡಿದ್ರೆ ಬಹುತೇಕರು ಶಾಕ್ ಆಗ್ತೀರಾ. ಆ ಲಿಸ್ಟಲ್ಲಿ ಇರೋರೆಲ್ಲ ಕೂಡ ಬಹಳ ಪ್ರಬಲ ಸಚಿವರೇ, ಪ್ರಬಲ ಖಾತೆಗಳನ್ನು ಹೊಂದಿರೋರೆ. ಅವರ ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ಅಸಮಾಧಾನಗಳಿರೋದ್ರಿಂದ, ರಿಪೋರ್ಟ್ ಕಾರ್ಡಲ್ಲಿ ಅವರ ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ಅಸಮಾಧಾನಗಳಿರೋದ್ರಿಂದ ಅವರನ್ನ ಸಂಪುಟದಿಂದ ಕೆಳಗಿಳಿಸಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಇದೆ, ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಹಾಗಾದ್ರೆ ಆ ಲಿಸ್ಟ್ ಅಲ್ಲಿ ಇರೋರು ಯಾರು? ಒನ್ ಬೈ ಒನ್ ಈಗ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ದಿನೇಶ್ ಗುಂಡೂರಾವ್. ಆರೋಗ್ಯ ಇಲಾಖೆಯನ್ನ ಸದ್ಯ ನಿಭಾಯಿಸ್ತಿದ್ದಾರೆ, ಅಷ್ಟು ಸಮರ್ಥವಾಗಿ ನಿಭಾಯಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೂಡ ಫೇಲ್ಯೂರ್ ಆಗಿದ್ದಾರೆ ಅನ್ನುವಂತಹ ರಿಪೋರ್ಟ್ ಕಾರ್ಡ್ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿರೋದ್ರಿಂದ ಮೋಸ್ಟ್ಲಿ ಅವ್ರಿಗೂ ಕೂಡ ಕೋಕು ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ. ಮುಂದುವರೆದು KH ಮುನಿಯಪ್ಪ ಅವರು, ಅವ್ರಿಗೆ ಕೊಟ್ಟಿರುವಂತಹ ಇಲಾಖೆಯಲ್ಲಿ ಇಲ್ಲಿ ತನಕ ಸಮರ್ಥವಾಗಿ ಎಲ್ಲವನ್ನ ಕೂಡ ನಿಭಾಯಿಸಿದ್ದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಈ ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಗೊಂದಲಗಳು ಸೃಷ್ಟಿಯಾಯಿತು, ಅದನ್ನ ಪರಿಹರಿಸುವಲ್ಲಿ KH ಮುನಿಯಪ್ಪ ಅವರು ಎಷ್ಟರ ಮಟ್ಟಿಗೆ ಫೇಲ್ಯೂರ್ ಆದ್ರು ಅನ್ನೋದನ್ನ ನಾವು ಗಮನಿಸಿದ್ವಿ. ಹಾಗಾಗಿ ಮೋಸ್ಟ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನದಿಂದ ಕೋಕ್ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅವರು ಕೂಡ ಮಾನಸಿಕವಾಗಿ ಸಿದ್ಧರಾಗಬೇಕಾಗುತ್ತೆ ಸಚಿವ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ. ರಹೀಂ ಖಾನ್ ಮುಂದುವರೆದು ನಮಗೆ ನೋಡೋದಕ್ಕೆ ಸಿಗ್ತಾ ಇರುವಂತಹ ಲಿಸ್ಟ್ ಅಲ್ಲಿ ಇರೋರು, ಇವರು ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಲೇಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾರಂತೆ. ಇವ್ರ ಬಗ್ಗೆ ಕೂಡ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟರ ಮಟ್ಟಿಗೆ ಸ್ಯಾಟಿಸ್ಫೈಡ್ ಇಲ್ಲ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾಗಿ ಅವ್ರಿಗೂ ಕೂಡ ಕೋಕು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಮಧು ಬಂಗಾರಪ್ಪ ಅವರು ಯಾವಾಗಿಂದಲೂ ಕೂಡ ಅವ್ರು ಕೊಟ್ಟಿರುವಂತಹ ಇಲಾಖೆಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಪದೇ ಪದೇ ಅವರ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇತ್ತು. ಕಾರಣ ಕೊಟ್ಟಿರೋದು ಶಿಕ್ಷಣ ಇಲಾಖೆ. ಆ ಶಿಕ್ಷಣ ಇಲಾಖೆಯನ್ನ ಸಮರ್ಥವಾಗಿ ಅವರು ನಿಭಾಯಿಸ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಇಲ್ಲ. ಬಹುತೇಕ ಸಭೆಗಳಲ್ಲಿ ಮಕ್ಕಳ ಜೊತೆಗೆ ಅವರು ನಡೆದುಕೊಂಡಿರುವಂತಹ ಕೆಲ ವಿಚಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದ್ರು. ಹಾಗಾಗಿ ಅವರನ್ನ ಕೂಡ ಸಂಪುಟದಿಂದ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮುಂದುವರೆದು ಶರಣಬಸಪ್ಪ ದರ್ಶನಾಪುರ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಲಿಂಗಾಯತ ಕೋಟಾದಡಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು. ಬಟ್ ಈ ಬಾರಿ ಸಂಪುಟ ಪುನರ್ರಚನೆ ಹೊತ್ತಿಗೆ ಅವರನ್ನ ಕೈ ಬಿಡುವ ಎಲ್ಲಾ ಸಾಧ್ಯತೆಗಳಿದೆ. ನೀವೇನು ಯಾಕಪ್ಪ ಲಿಂಗಾಯತ ಸಮುದಾಯದಿಂದ ಅವ್ರನ್ನ ಕೆಳಗಿಳಿಸಬೇಕು ಅಂದ್ರೆ ಇನ್ನೊಬ್ರು ಲಿಂಗಾಯತ ಸಮುದಾಯದವರು ಸಿದ್ಧರಾಗಿರ್ತಾರೆ, ನಮಗೆ ಅವಕಾಶ ಬೇಕು ಅಂತ. ಹಾಗಾಗಿ ಇದೇ ಸಮುದಾಯಕ್ಕೆ ಜಾಸ್ತಿ ಒತ್ತು ಕೊಡೋಕ್ಕಾಗಲ್ಲ, ಎಲ್ಲಾ ಸಮುದಾಯದವ್ರಿಗೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ. ಹಾಗಾಗಿ ಇದ್ದವರನ್ನ ಕೈಬಿಟ್ಟು ಇನ್ನು ಇಲ್ಲದೆ ಇರೋರಿಗೆ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಲೆಕ್ಕಾಚಾರಗಳಾಗ್ತಾ ಇದೆ ಅಂತ. RB ತಿಮ್ಮಾಪುರ ಅವರು ಪ್ರಬಲ ಖಾತೆಯನ್ನ ಹೊಂದಿರೋರು ಅಬಕಾರಿ ಇಲಾಖೆ. ಅಬಕಾರಿ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸಿದ್ರಾ? ಇಲ್ಲ. ಪದೇ ಪದೇ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಲೈಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಆಗಾಗ ಸುದ್ದಿಗಳಾಗ್ತಾ ಇತ್ತು. ಸ್ವತಃ ಸರ್ಕಾರಕ್ಕೂ ಕೂಡ ಮುಜುಗರ ತರುವಂತ ಸನ್ನಿವೇಶಗಳನ್ನ RB ತಿಮ್ಮಾಪುರ ಅವರು ಸೃಷ್ಟಿ ಮಾಡಿದ್ರು. ಹಾಗಾಗಿ ಅವರನ್ನ ಕೂಡ ಸಚಿವ ಸಂಪುಟದಿಂದ ಕೆಳಗಿಳಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮುಂದುವರೆದು ನೀವು ಗಮನಿಸ್ತಾ ಇದ್ದೀರಿ, ಪ್ರಮುಖವಾಗಿ ವೆಂಕಟೇಶ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಈ ಲಿಸ್ಟ್ ಅಲ್ಲಿ. ಅವರ ಕಾರ್ಯವೈಖರಿ ಬಿಡಿ, ಅವರು ಆಕ್ಟಿವ್ ಆಗಿದ್ರಾ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಯಾವ ಇಲಾಖೆಯ ಜವಾಬ್ದಾರಿ ಕೊಟ್ಟಿದ್ರಪ್ಪ, ಅವ್ರು ನಿಜಕ್ಕೂ ಆಕ್ಟಿವ್ ಆಗಿದ್ರಾ, ಕೆಲಸಗಳನ್ನ ಮಾಡ್ತಾ ಇದ್ರಾ? ಅಷ್ಟರ ಮಟ್ಟಿಗೆ ಚರ್ಚೆಗಳನ್ನ ಹುಟ್ಟು ಹಾಕಿತ್ತು. ಹಾಗಾಗಿ ಅಷ್ಟರ ಮಟ್ಟಿಗೆ ಸಕ್ರಿಯರಾಗಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಕೂಡ ಸಂಪುಟದಿಂದ ಕೆಳಗಿಳಿಸೋದಕ್ಕೆ ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದಲೇ ಅನ್ನುವಂತಹ ವಿಚಾರ. ಮುಂದುವರೆದು ಮಂಕಾಳ ವೈದ್ಯ ಅವರು ಕೂಡ ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಎನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಈ ಜಸ್ಟ್ ನೀವು ಸಮುದಾಯವಾರು ನೋಡಕ್ಕಾಗಲ್ಲ, ಬದಲಾಗಿ ಅವರ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕೆಳಗಿಳಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಮುಂದುವರೆದು SS ಮಲ್ಲಿಕಾರ್ಜುನ ಅವರು ಒಂದು ದೊಡ್ಡ ಮನೆತನದವರು. SS ಮಲ್ಲಿಕಾರ್ಜುನ ಅವರು ಇಡೀ ಕುಟುಂಬ ಕೂಡ ಕಾಂಗ್ರೆಸ್ಗೆ ತಮ್ಮ ತನು ಮನ ಧನವನ್ನ ತ್ಯಾಗ ಮಾಡೋದಕ್ಕೂ ಸಿದ್ಧ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಇದ್ದವರು SS ಮಲ್ಲಿಕಾರ್ಜುನ ಕುಟುಂಬದವರು. ಬಟ್ ಅವರು ಕೂಡ ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕ ಇದ್ದಾರೆ. ಪ್ರಮುಖವಾಗಿ ಅವರ ಪತ್ನಿ ಸಂಸದೆ, ಜೊತೆಗೆ ಶಾಮನೂರು ಶಿವಶಂಕರಪ್ಪ ನಿಮಗೆಲ್ಲ ಗೊತ್ತೇ ಇರೋದು. ಬಟ್ ಅವರ ಪ್ರಭಾವದಿಂದ ಇವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಬಟ್ ಕೆಲಸ ಆಗಿಲ್ಲ, ಹಾಗಾಗಿ ಅವ್ರನ್ನ ಕೆಳಗಿಳಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ. D ಸುಧಾಕರ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸಚಿವ ಸ್ಥಾನ ಕಳೆದುಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಅವರು ಕೂಡ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್
ಅವರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡವರು. ಬಟ್ ಈ ಬಾರಿ ಸಂಪುಟ ಪುನರ್ರಚನೆ ಆಗೋ ಹೊತ್ತಿಗೆ ಅವರು ಕೂಡ ಕೆಳಗಿಳಿಲೇಬೇಕಾದಂತ ಅನಿವಾರ್ಯತೆಯಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರ. ಕಾರಣ ಅವ್ರ ಬಗ್ಗೆ ಕೂಡ ಅಷ್ಟರ ಮಟ್ಟಿಗೆ ಸ್ಯಾಟಿಸ್ಫೈ ಆಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತ. ಶಿವಾನಂದ ಪಾಟೀಲ್ ಅವರು ಲಿಂಗಾಯತ ಸಮುದಾಯದವರು, ಸಚಿವ ಸ್ಥಾನ ಗಿಟ್ಟಿಸಿಕೊಂಡವರು, ಬಟ್ ಯಾಕೋ ಅಷ್ಟರ ಮಟ್ಟಿಗೆ ಸಕ್ರಿಯರಾಗಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಕೂಡ ಸಂಪುಟದಿಂದ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ಧರಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಒಟ್ನಲ್ಲಿ 12 ಸಚಿವರು ಆತಂಕದಲ್ಲಿದ್ದಾರೆ. ಪದತ್ಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ನಮಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೆಲ ಹಿರಿಯ ಶಾಸಕರು, ಪ್ರಬಲ ಸಮುದಾಯದವರು ಎದುರು ನೋಡ್ತಿದ್ದಾರೆ. ಯಾವಾಗ ಅವಕಾಶ ಸಿಗುತ್ತೆ ಅಂತ. ಈ ಎಲ್ಲಾ ಬೆಳವಣಿಗೆಗಳು ನವೆಂಬರ್ ಹೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಅಂತ